ಕೊಡುವಂಥ ಮತ್ತು ಇದನ್ನು ಬಗೆಹರಿಸಿ ಉತ್ತರಗಳನ್ನು ಬಗೆಹರಿಸೋ ಜೊತೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಇವತ್ತು ನಮ್ಮ ಸಹೋದರರು ಜಾರಕಿಹೊಳಿ ಸಹೋದರರು ಜೊತೆಗೆ ಜಲ್ಡಿಯವರು ಕೊಡ್ಕೊಂಡು ಮಾಡಬೇಕಾಗಿದೆ. ಯಾಕಂದರೆ ಎದುರಾಳಿಗಳಂತೂ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅವರು ಇದು ಏನಾಗ್ತದೆ ಆಗಲಪ್ಪ ಡೂ ಆರ್ ಡೈ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಅವ್ರಿಗೂ ಇವತ್ತು ಏನಪ್ಪ ಅಂತ ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಇದೆ. ಯಾಕಂದರೆ ಇಲ್ಲಿವರೆಗೆ ಅವರು ಅನುಭವಿಸ್ತಾ ಬಂದಿದ್ದಾರೆ. ಅದರಿಂದ ಏನಾಗಿದೆ ಗೊತ್ತಿಲ್ಲ. ಇನ್ನು ನಮ್ಮ ಜಾರಕಿಹೊಳಿ ಸಹೋದರರು ಸಹಿತ ಅವ್ರ ಹಿಂದೆ ಮಾಡಿದಂಥ ಹಗರಣಗಳ ಸಹಿತ ಹುಡುಕಿ ತೆಗೆಯುವಂಥ ಸಾಧ್ಯತೆಗಳಿದ್ದಾವೆ. ಏನೂ ಇರಲಿ, ಇದರಿಂದಾಗಿ DCC ಬ್ಯಾಂಕ್ ಸ್ವಚ್ಛ ಆಗ್ಬೋದಾ ಅನ್ನುವಂಥ ಪ್ರಶ್ನೆಯೂ ಹೇಳ್ತಾ ಇದೆ ಅಂತ. ಯಾಕಂದ್ರೆ ಇವ್ರ ತಿಕ್ಕಾಟದಲ್ಲಿ ಅಲ್ಲಿ ನಡೆದ ಘಟನೆಗಳು ಹೊರಗೆ ಬರ್ತಾ ಹೋದಪ್ಪ ಅಂತಂದ್ರೆ ಅಟ್ಲೀಸ್ಟ್ ಅವು ಇನ್ನು ಮುಂದೆ ಆಗದಂಗೆ ಅವು ನಡೀಲಾರ್ದಂಥ ಒಂದು ದಿನಗಳು ಬರ್ಬೋದೇನೋ ಅನ್ನೋಂಥ ಆಶೆನೂ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ಈ DCC ಬ್ಯಾಂಕ್, ಅದರ ಮೇಲೆ ಈಗ ಜಯಶೀಲ್ ಶೆಟ್ಟರು, ಅದರ ನಂತರ ಈಗ ಅದನ್ನು ತೆಗೆದುಕೊಂಡ ನಮ್ಮ ಬಾಪುಗೌಡರು ಮತ್ತು ಅದೇ ಕಾಲಕ್ಕೆ ನಮ್ಮ ಗಡಾದವರು ತೀವ್ರವಾಗಿ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಒಂದು ತನಿಖೆಗೆ ಬೆನ್ನು ಹತ್ತಿದ್ದು ಲೋಕಾಯುಕ್ತ ಮೂಲಕ. ಇವೆಲ್ಲವೂ ಏನಾಗಿದೆಪ್ಪ ಅಂದ್ರೆ ಇವತ್ತು ದೊಡ್ಡ ಚರ್ಚಾ ವಿಷಯ ಆಗ್ಯದ ಬೆಳಗಾವಿ ಜಿಲ್ಲೆ ತುಂಬ. ಜೊತೆಗೆ ಈ ಸಂದರ್ಭದಲ್ಲೇ ಒಂದು ಕಡೆಗೆ ನಮ್ಮ ಸೌದಿ ಮತ್ತು ಜೊತೆಗೆ ನಮ್ಮ ಏನಪ್ಪ ಕತ್ತಿಯವರು ತಮ್ಮ ಒಂದು ಏನಪ್ಪ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಸಂದರ್ಭದಲ್ಲ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಷ್ಟೆಲ್ಲ ಪ್ರಾಬ್ಲಮ್ಗಳಿದ್ದರೂ ಸಹ ಬಾಲಚಂದ್ರ ಜಾರಕಿಹೊಳಿ ಅವರು ಹುಕ್ಕೇರಿ ಮೇಲೂ ಕಣ್ಣು ಇಟ್ಟಿದ್ದಾರೆ. ಅದೇ ಕಾಲಕ್ಕೆ ರಾಮದುರ್ಗದಲ್ಲೂ ಸಹಿತ ತಮ್ಮ ಅಸ್ತಿತ್ವವನ್ನು ಹೆಚ್ಚು ಮಾಡ್ಕೋ ಪ್ರಯತ್ನ ಮಾಡ್ತಾಯಿದ್ದಾರೆ. ತಮ್ಮದು ರಾಜಕೀಯ ಅಸ್ತಿತ್ವ ಬಲಿಷ್ಠ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನಕ್ಕೆ ಬೆನ್ನು ಹತ್ತಿದ್ದಾರೆ. ಇವೆಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಚೈತನ್ಯಶೀಲವಾದಂಥ ಬಿಹೇವಿಯರ್ಸ್ ಏನಿದಾವೆ, ಮೂಮೆಂಟ್ಸ್ ಏನಿದಾವೆ, ಬೆಳಗಾವಿ ಜಿಲ್ಲೆಗೆ ಒಂದು ಹೊಸ ರಾಜಕಾರಣ ಕೊಡ್ಬೋದಾ ಅನ್ನುವಂಥದ್ದು. ಜೊತೆಗೆ ಅಪರಾಧ ಮಾಡುವ ಪ್ರವೃತ್ತಿಯ ರಾಜಕಾರಣಿಗಳನ್ನು ಈ ಒಂದು ರಾಜಕೀಯ ಸಿಚುವೇಶನ್ ತಿದ್ದಬಹುದಾ ಅನ್ನುವಂಥ ಮಾತು ಇವು ಚರ್ಚೆ ಜೋರು ಹಿಡಿತಾ ಇದ್ದಾವೆ. ಇದು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂಥ ಒಂದು ಚರ್ಚೆ, ವಾದ ವಿವಾದ. ಇದು ಯಾವ ರೂಪ ಪಡಿತದ ಮತ್ತು ಯಾವ ರೀತಿ ಮುಗಿತದೆ ಅನ್ನೋದನ್ನು ದಿನ ಹೋದಂಗೆ ನೋಡ್ತಾ ಹೋಗೋಣ. ಆದರೂ ಒಂದು ವಿಷಯವನ್ನು ಇಲ್ಲಿ ಹೇಳಬೇಕಾಗ್ಯದ. ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಇವತ್ತು ಗಡಾದವರು, ಭೀಮಶಿ ಗಡಾದವರು ಜೊತೆ ನಮ್ಮ ಬಾಪುಗೌಡ ಪಾಟೀಲರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿದೆ. ವೈರಿ ಮತ್ತು ಮಿತ್ರರೆಲ್ಲರೂ ಕುಡ್ಕೊಂಡು. ಯಾಕಂದ್ರೆ ಸತ್ಯ ಹೊರಗೆ ಬರಲಿ, ಸತ್ಯ ಬಂದು ಹೊರಗೆ ಬಂದ ತಪ್ಪಿತಸ್ಥರ ಶಿಕ್ಷೆ ಆಗಲಿ ಅನ್ನೋದಷ್ಟೇ ಇಲ್ಲಿ ಉದ್ದೇಶ ಅಂತ ಹೇಳ್ತಾ, ಇದರಿಂದ ಯಾರು ಲಾಭ ಆಗ್ತದೆ ಹಾನಿ ಆಗ್ತದೆ ಬೇರೆ ವಿಷಯ, ಅದನ್ನು ಮತ್ತೊಮ್ಮೆ ಏನು ಚರ್ಚೆ ಮಾಡಿದ್ರೆ ಆಯಿತು. ಬಟ್ ಇವತ್ತು ಮಾತ್ರ ಅದು ಹೊರಗೆ ಬರಲಿ, ತನಿಖೆ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.